ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದ ಅಭಿವೃದ್ಧಿ ಮರೆತು ಸದಾ ಕುರ್ಚಿ ರಾಜಕಾರಣದಲ್ಲಿ ತೊಡಗಿರುವ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಸುಮಾರು 20,000ಕ್ಕೂ ಹೆಚ್ಚು ಕಬ್ಬು, ಮೆಕ್ಕೆಜೋಳ, ಹತ್ತಿ ಮತ್ತು ತೊಗರಿ ಬೆಳೆಗಾರ ರೈತರು ಇಂದು ಬೆಳಗಾವಿಯ ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿ ಮೈದಾನದಲ್ಲಿ ಧರಣಿ ಮಾಡಿದ್ದಾರೆ. ಬಳಿಕ ಬೃಹತ್ ರ್ಯಾಲಿ ಮೂಲಕ ಅಧಿವೇಶನ ಮಾಡ್ತಾ ಇರುವ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗಿದೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಶಾಸಕರು, ಎಂಎಲ್ಸಿಗಳು ಹಾಗೂ ಜಿಲ್ಲಾ ಮಹಾನಗರ ಮುಖಂಡರು ಉಪಸ್ಥಿತರಿದ್ದರು. ರೈತರ ಬೆಲೆ ಸಮಸ್ಯೆ, ಬೆಂಬಲ ಬೆಲೆ ದರ ಮತ್ತು ಪರಿಹಾರ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂಬ ಆರೋಪ ವ್ಯಕ್ತವಾಗ್ತಾ ಇದೆ. ಸರ್ಕಾರ ರೈತರ ಹಿತಧಾರಿಗಳ ಬೇಡಿಕೆಗಳಿಗೆ ಸ್ಪಂದಿಸದಿರುವುದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ರೈತರ ಸಂಕಷ್ಟವನ್ನ ನಿರ್ಲಕ್ಷ್ಯ ಮಾಡಿರುವ ಸರ್ಕಾರದ ವಿರುದ್ಧ ಧಿಕ್ಕಾರ ಕಾಂಗ್ರೆಸ್ ಎಂಬ ಘೋಷಣೆಗಳೊಂದಿಗೆ ರ್ಯಾಲಿ ಮಾಡಲಾಗಿದೆ. ಡಿಸೆಂಬರ್ 9ರಂದು ನಡೆಯುವ ಪ್ರತಿಭಟನೆಗೆ ಮುನ್ನ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಮಾಲಿನಿ ಸಿಟಿ ಮೈದಾನಕ್ಕೆ ಭೇಟಿ ನೀಡಿ ಸ್ಥಳಾವಲೋಕನ ಮಾಡಿದ್ರು. ಅವರೊಂದಿಗೆ ಪಿ ರಾಜು, ಸಿಟಿ ರವಿ, ಅನಿಲ್ ಬೆನಕೆ, ವಿಠಲ್ ಹಲ್ಗೇಕರ್, ಅಭಯ್ ಪಾಟೀಲ್, ಸಂಜಯ್ ಪಾಟೀಲ, ಶರಣು ತಳ್ಳಿಕೇರಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ, ಮಾಜಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಕಾರ್ಯಕರ್ತರು, ದೊಡ್ಡ ಸಂಖ್ಯೆಯ ರೈತರು ಸೇರಿಕೊಂಡು ಸುವರ್ಣಸೌಧದತ್ತ ಪಾದಯಾತ್ರೆ ಮಾಡಿದ್ರು. ರೈತರ ಬೇಡಿಕೆಗಳಿಗೆ ನ್ಯಾಯ ದೊರಕುವ ತನಕ ಹೋರಾಟ ಮುಂದುವರಿಯಲಿದ್ದಾರೆ ಎಂದು ನಾಯಕರು ಘೋಷಣೆ ಮಾಡಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೇದಿಕೆಯಲ್ಲಿರುವ ಎಲ್ಲ ಮುಖಂಡ ಮಹನೀಯರೇ, ಇವತ್ತಿನ ರೈತ ಹೋರಾಟದ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರು, ರಾಜ್ಯದಲ್ಲಿ ಅನೇಕರು ಅಮಿಷಗಳಿಗೆ ಬಿದ್ದು ಗ್ಯಾರಂಟಿಗಳನ್ನು ನೋಡಿ ಒಂದು ಸರ್ಕಾರವನ್ನು ತಂದರು. ಆ ಸರ್ಕಾರ ಕೇವಲ 5 ಗ್ಯಾರಂಟಿಗಳನ್ನು ಮುಂದೆ ಮಾಡಿ ಇಲ್ಲಿಯವರೆಗೂ ಕೂಡ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡದೆ ಕಾಲಹರಣ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ರಾಜ್ಯಾದ್ಯಂತ ರೈತ ಬಂಧುಗಳು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳೆಲ್ಲಕ್ಕೂ ಕೂಡ ಆಡಳಿತ ಸರ್ಕಾರ ಎಚ್ಚೆತ್ತು ಕೆಲಸ ಮಾಡಬೇಕಾಗಿತ್ತು, ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗಿತ್ತು. ರೈತರು ಬೀದಿಗಳಿಗೂ ಇಷ್ಟು ಹೋರಾಟ ಮಾಡಿದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿನ್ನೆ ಹೇಳಿದ್ದಾರೆ, ಬಿಜೆಪಿಯವರು ಏನ್ ಬೇಕಾದ್ರೂ ಹೋರಾಟ ಮಾಡಿ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ನಮಗೆ ಆವಾಗಲೇ ಗೊತ್ತಾಯ್ತು ಈ ಸರ್ಕಾರಕ್ಕೆ ತಲೆ ಇಲ್ಲ ಅಂತ. ತಲೆ ಇದ್ದ ಮೇಲೆ ತಲೆ ಕೆಡಿಸ್ಕೊಳ್ಬೇಕಲ್ಲ. ಆದ್ರಿಂದ ಈ ಸರ್ಕಾರ ಹಾಗೆ ಹೇಳಿತ್ತು. ಉಪಮುಖ್ಯಮಂತ್ರಿಗಳು ಹೇಳಿದ್ರು ಹಿಂದೆ, ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡಲಿ, ಬಟ್ಟೆ ಅರ್ಧ ಕಟ್ಟರು ಸರಿ, ನಾವು ಅದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ಈ ವರ್ಷಕ್ಕೆ ತಗೊಳ್ಳೋಣ, 3 ತಿಂಗಳ ಹಿಂದೆ ಅತಿವೃಷ್ಟಿಗೆ ಅನೇಕ ಪ್ರದೇಶಗಳು ತುತ್ತಾದವು. ಅದು ಬೆಳಗಾವಿಯಿಂದ ಹಿಡಿದು ಬಾಗಲಕೋಟೆ, ಬಿಜಾಪುರ, ಬೀದರ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ಹೀಗೆ ಅನೇಕ ಜಿಲ್ಲೆಗಳು ಎಲ್ಲ ಬೆಳೆಗಳಿಂದ ನಾಶ ಆಯಿತು. ಇವತ್ತಲ್ಲಿ ಬೆಳೀತಾ ಇದ್ದ ಹತ್ತಿ, ಇವತ್ತು ಹತ್ತಿ ಬೆಳೆ ಇಲ್ಲ, ತೊಗರಿ ಇಲ್ಲ, ಉದ್ದು ಇಲ್ಲ. ಇಂಥ ಪರಿಸ್ಥಿತಿ ಬಂದಾಗ ಸರ್ಕಾರ ರೈತರ ಸಮಸ್ಯೆಗಳನ್ನು ಕೇಳಿ ಪರಿಹಾರಕ್ಕೆ ನಿಲ್ಲಬೇಕಾಗಿತ್ತು. ಆದರೆ ರೈತ ವಿರೋಧಿ ಸರ್ಕಾರ ಯಾವತ್ತೂ ಕೂಡ ಹೀಗೆ ನಡ್ಕೊಳ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಮಧ್ಯದಲ್ಲಿ ಅತಿವೃಷ್ಟಿ ಆದಾಗ
ಭಾರತೀಯ ಜನತಾ ಪಕ್ಷದ ನಾಯಕತ್ವ ತೀರ್ಮಾನ ತೆಗೆದುಕೊಂಡು ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರು, ನಾವು, ರವಿಕುಮಾರ್ ಅವರು, ಸಿಟಿ ರವಿ ಅವರು ಒಂದು ತಂಡಗಳನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಪ್ರವಾಸ ಹೊರಟಿದೆ. ಅಲ್ಲಿಯವರೆಗೆ ಈ ಸರ್ಕಾರದ ಮುಖ್ಯಮಂತ್ರಿ ತೀರ್ಮಾನವನ್ನೇ ತೆಗೆದುಕೊಂಡಿರಲಿಲ್ಲ. ನಾವು ಹೋಗಿ ಎಲ್ಲ ಕಡೆಯಲ್ಲೂ ಜನರ ಸಮಸ್ಯೆ ಕೇಳಲಿಕ್ಕೆ ಪ್ರಾರಂಭ ಆಗಿದೆ. ಆಗ ವೈಮಾನಿಕ ಸರ್ವೆ ಮಾಡ್ತೇವೆ, ರೈತರಿಗೆ ಪರಿಹಾರ ಕೊಡ್ತೇವೆ ಅಂತ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ ಗುಲ್ಬರ್ಗ ಕಡೆಗೆ ವೈಮಾನಿಕ ಸಮಸ್ಯೆ ಬಂದು ಯಾಕೆ ಅಂತ ಆವತ್ತು ಕೇಳಿದ್ವಿ ನಾವು. ವೈಮಾನಿಕ ಯಾಕೆ, ರಸ್ತೆಯಲ್ಲಿ ಯಾಕೆ ಬರಲ್ಲ ಅಂದ್ರೆ ರಸ್ತೆಗಳೆಲ್ಲ ಗುಂಡಿ ಬಿದ್ದುಬಿಟ್ಟದೆ, ಹೆಂಗ್ ಹೋಗ್ಲಿ ನಾವು ಅಂತ. ಅಂದ್ಮೇಲೆ ನೀವು ಅರ್ಥ ಮಾಡ್ಕೊಳ್ಬೇಕು, ವೈಮಾನಿಕ ಸರ್ವೆಗೆ ಬಂದಿದೆ ಅಂದ್ರೆ ಇದು ಗುಂಡಿ ಸರ್ಕಾರ, ಗಂಡ ಗುಂಡಿ ಸರ್ಕಾರ. ಇದು ಸಮಸ್ಯೆಗಳನ್ನ ಪರಿಹಾರ ಮಾಡೋ ಸರ್ಕಾರ ಅಲ್ಲ. ಇದು ಕೇವಲ ತಮ್ಮ ಅಧಿಕಾರಕ್ಕಾಗಿ ನಾ ಕೊಡೆ ನೀ ಬಿಡೆ, ನಾನು ಮುಖ್ಯಮಂತ್ರಿ ಬಿಡಲ್ಲ, ನೀನ್ ಬಿಡದೆ ಅಂದ್ರೆ ನಾನು ಸುಮ್ಮನೆ ಇರೋಲ್ಲ. ಬರೀ ಇದೇನ ಡೆವಲಪ್ಮೆಂಟ್. ರಾಜ್ಯದಲ್ಲಿ ಒಂದು 3 ತಾಸಿನ ಕೆಲಸ ಮಾಡಿದೆ, ಡೆವಲಪ್ಮೆಂಟ್ ಮಾಡಿದೆ, ಗ್ಯಾರಂಟಿಗಳನ್ನ ತೋರಿಸ್ಕೊಂಡು ಇಷ್ಟು ದಿನ ಆಡಳಿತ ಮಾಡ್ತೀವಿ. ಇಡೀ ರಾಜ್ಯ ಇವತ್ತು ಜನರ ಕಂಗಾಲಾಗಿದ್ದಾರೆ. ಬರೀ ರೈತರ ಸಮಸ್ಯೆ ಮಾತ್ರ ಅಲ್ಲ, ಹಿಂದುಳಿದವರ ಸಮಸ್ಯೆಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.